ನಕ್ಷೆ ನಂಗಂತೂ ಈ ದಾರಿ ನಡೀಕಾಗೋದಿಲ್ಲ ಮರತಿ. ಅವ್ರೇನೋ ಅತ್ತೆ ಸೊಸೆ ಒಟ್ಟಾಗಿ ಬನ್ನಿ ಅಂತಾರೆ, ನೀನು ಬಿಡೋದಿಲ್ಲ ನೋಡು. ಅಲ್ಲೋಗಿ ಊಟನಾರು ಮಾಡೋಕ್ಕಾತಾನೆ ಮೀನಾಕ್ಷಿ. ಅಯ್ಯೋ ಆ ಶಕೆ ನೀರು ಕಿತ್ಕೊಂಡು ಬತ್ತಿತ್ತು. ಒಂದು ಬೇವರು ಒಸ್ಕೊಂಡು ನಾನು ಖರ್ಚಿಪಲ್ಲ ವಾದ್ಯ ಆಗಲ್ಲ ಬಿಸಾಡ್ ಬಂದೆ ಗೊತ್ತಾ. ಊಟನೂ ತಿನ್ನಲ್ಲ. ಈಗ ಯಾಕೆ ಹೊಟ್ಟೆ ಹೊಸ್ದಂಗತ್ತದಿ. ನಿಂಗೆ ಇವೆಲ್ಲ ಅರ್ಥನೇ ಆಗೋದಿಲ್ಲ. ಓ ಅತ್ತೆಮ್ಮ ನಮಗೂ ಅಷ್ಟೇ ಮಾರೇರಿ, ಊಟ ತಿನ್ನೋಕ್ಕೆ ಆಗ್ಲ ಅಂತೀನಿ. ಓ ಬಿಸಿಲು ಒಂದು ಹೊಡೆಯದಂದ್ರೆ ಬೆನ್ನಿಗೆ ಎಂಥದ ಒಂಚೂರು ತಿನ್ಕೊಂಡು ಎದ್ದೆ ಅತ್ಲಾಗಿ. ನೀವು ಹಂಗಾರೆ ಊಟ ಮಾಡ್ಲೇನ್ರಿ? ಇವು ಆ ಥರ ಹೇಳ್ತಾರಲ್ಲ ಬನ್ನಿ ಬನ್ನಿ ಅಂತ ಹೇಳಿ ಹೋಗೋಣ ಅಂತ ಅಂದೆ ಮಾರೇರಿ. ಈ ವರ್ಷದಿ ಅಂತ ಬಿಸಿಲು ಅಂತ ಹೇಳ್ತೀರಾ. ಕಮಣಿ ನಿಧಾನ ಹೋಗಿ ಮಾರಯ್ಯ, ಕಾಲ್ ಕಡೆ ನೋಡ್ಕೊಂಡು. ಹಾವು ಚೇಳಿ ಅಂತ ಅಡ್ಡ ಬಂದವ. ಅದು ಎಂತ ಕಾತರ ಓಡ್ತಾ ಇದೀಯಾ? ನೀ ಊಟ ಮಾಡಿದೀಯ ಇಲ್ಲ? ಅಮ್ಮ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮನೇಲಿ ಆಟ ಆಡ್ಕೊಂತೀನಿ, ಗುಂಡನ ಜೊತೆ ಹೋಗ್ತೀನಿ ಅಂತ ಹೇಳಿದ್ರೆ ಬಿಡ್ಲ. ಹೋದ್ರೆ ಎಂತ ಒಂದು ಊಟ ಮಾಡೋಕ್ಕಾಗಲ್ಲ ಗೊತ್ತಾ ನಂಗೆ. ಯಾ ಬಿಸಿ ಆ ಶೆಕೆ, ಅಯ್ಯೋ ದೇವರೇ, ಇದು ಎಂತ ಬಿಸಿಲೇನು. ನಾವು ಕುತ್ಕೊಂಡು ಮೊಬೈಲಲ್ಲಿ ಎಂತ ಆಟ ಆಡೋದು ಮಾಡೋದು ಅಂತ ಮನೇಲಿ ಮಾಡ್ತೀವಿ. ನೀವು ಎಲ್ಲ ಕಡೆ ಫಂಕ್ಷನಿಗೆ ಬನ್ನಿ 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 ಅಂತ ಕರ್ಕೊಂಡು ಹೋಗೋದು. ಸಾಕು ನೀನು ಡ್ಯಾನ್ಸ್ ನಿಲ್ಸ. ಭಟ್ರ ಅಡುಗೆ ಎಷ್ಟು ಚಂದ ಅಡುಗೆ ಮಾಡಿದ್ರು. ಎಷ್ಟು ಥರ ಸ್ವೀಟು, ಎಷ್ಟು ಥರ ಪಲ್ಯ, ಎಷ್ಟು ಚೆನ್ನಾಗಿತ್ತು ಅಡುಗೆ. ನಿಮಗೆ ಶೆಕೆ ಅಂತ ಮಕ್ಕಳಿಗೆಲ್ಲ ಎಂತ ಶೆಕೆ ಹೇಳು? ದೇವ್ರು ಬಂದರೆ ಖರ್ಚು ಕೊಟ್ಟಿರಲ್ಲ, ಜೇಬಲ್ಲಿ ಇರಲ್ಲ, ಒರ್ಸ್ಕೊಳಕ್ಕಾಗಲ್ಲ, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ. ನೀನು ಎಂತ ಕೇಳು ಕರ್ಕೊಂಡು ಬರೋದು ಫಂಕ್ಷನಿಗೆಲ್ಲ? ಮನೇಲಂತೂ ಎಂತ ಮಾಡಿದ್ರು ತಿನ್ನೋದಿಲ್ಲ. ಹೋದೆಲ್ಲರೂ ತಿಂತೀರಂತ ಕರ್ಕೊಂಡು ಬಂದರೆ ಡ್ಯಾನ್ಸ್ ಹೊಡಿತಾನೆ ಡ್ಯಾನ್ಸು. ಲಕ್ಷ್ಯ ನಾಳೆಯಿಂದ ಎಂಥ ಫಂಕ್ಷನಿಗೆ ನಮ್ಮನ್ನು ಕರಿಬೇಡ ಮರತಿ. ನಾನು ತಮ್ಮಣಿ ಮನೇಲಿ ಇರ್ತೀವಿ. ನೀನು ಎಲ್ಲೆಲ್ಲಿ ಫಂಕ್ಷನಿಗೆ ಹೋಗ್ಬಾ. ನಾನು ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಇರ್ತೀನಿ ಮರತಿ. ನಂಗಂತೂ ಈ ತಿರುಗಾಟೆಲ್ಲ ಆಗೋದೇ ಇಲ್ಲ ನೋಡು. ಅಯ್ಯೋ ಅತ್ತೆಮ್ಮ, ನಾನು ಎಷ್ಟು ಕಡೆ ಅಂತ ಓಡಾಡಲಿ. ಮೊನ್ನೆಲ್ಲ ಜಾತ್ರೆಗೆ ಹೋಗಿ ಬಂದಿದ್ದಾಯ್ತು. ಇನ್ನು ನೋಡಿ ನಾಳೆ ಈಶ್ವರ ದೇವಸ್ಥಾನದಲ್ಲಿ ಪೂಜೆ. ಇನ್ನೊಂದು 4 ದಿನ ಬಿಟ್ಟರೆ ಗಣಪತಿ ದೇವಸ್ಥಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣದ. ಅದಕ್ಕೂ ನಾನೇ ಹೋಗ್ಬೇಕು. ಹಂಗಾರೆ ಎಲ್ಲ ಕಡೆ ಓಡಾಡಿ ಓಡಾಡಿ ನನಗೂ ಸುಸ್ತು ಮರ್ಯಾರೆ. ಅಮ್ಮ ಅಮ್ಮ ನಾನು ಬರ್ತೀನಿ. ಐಸ್ ಕ್ರೀಮ್ ಗಾಡಿ ಎಲ್ಲ ಬಂದಿರ್ತದೆ ಗೊತ್ತಾ ದೇವಸ್ಥಾನ ಪೂಜೆಲೆ. ದೇವಸ್ಥಾನ ಪೂಜೆ ಆದ್ರೆ ನಾನು ಬರ್ತೀನಪ್ಪ. ನಾನು ಮಾತ್ರ ಬಿಟ್ಟೋಬೇಡ ಹೇಳಿರ್ತೀನಿ. ನೋಡ್ತೀರ ಅತ್ತೆಮ್ಮ, ಐಸ್ ಕ್ರೀಮ್ ಗಾಡಿ ಬರ್ತದಂದ್ರೆ ಯಾವ ದೇವಸ್ಥಾನಕ್ಕೆ ಬೇಕಾದ್ರೆ ಬರ್ತಾನೆ ಇವನು. ಅದೇ ಬೇರೆ ಫಂಕ್ಷನಿಗೆ ಆದ್ರೆ ಬರೋದಿಲ್ಲ ಅಂತಾನೆ. ದೇವಸ್ಥಾನ ಫಂಕ್ಷನಲ್ಲಿ ಐಸ್ ಕ್ರೀಮ್ ಗಾಡಿ ಬಂದು ನಿಂತಿರ್ತದಲ್ಲ, ಸರಿಯೇ ತಿನ್ಬೋದಲ್ಲ ಐಸ್ ಕ್ರೀಮ್. ಅಲ್ಲನ ತಮ್ಮಣಿ, ಹಂಗೆ ಊಟ ತಿಂದ್ರೆ ಅಂತದ ನಿಮಗೆ? ಐಸ್ ಕ್ರೀಮ್ ತಿಂತಿದ್ರೆ ಎಷ್ಟು ತಣ್ಣಗಾಗ್ತದೆ ಗೊತ್ತಾ. ಶೆಕೆಗೆ ಐಸ್ ಕ್ರೀಮ್ ಎಷ್ಟು ಖುಷಿ ಆಯ್ತು ತಿನ್ನಕ್ಕೆ. ನೀವು ತಿನ್ನೋದಿಲ್ಲ ಅಂದ್ರೆ ನಾವು ಮಕ್ಕಳು ತಿನ್ಬಾರ್ದಾ? ತಮಣೆ ನನಗೆ ಆ ಕಪ್ಪು ಐಸ್ ಕ್ರೀಮು ಮತ್ತೆ ಅಂಥದ್ದು ಕಪ್ಪಗಿರ್ತದಲ್ಲ ಮೇಲ್ಗಡೆ ಚಾಕೋಬಾರ ಅಂತದ್ದು ಹೇಳ್ತಿರಲ್ಲ, ಆ ಥರದ್ದೆಲ್ಲ ಬೇಡ ಕಣ. ಐಸ್ ಕ್ಯಾಂಡಿ ಇದ್ರೆ ತಗೊಂಡು ಬಾರ. ನಂಗೆ ಭಾಳ ಇಷ್ಟ ಕಣ ಐಸ್ ಕ್ಯಾಂಡಿ ತಿನ್ನೋದಂದ್ರೆ. ನೋಡಿದ್ರೆ ನಮ್ಮನೆ ಅತ್ತೆಮ್ಮನ ನಕ್ಷಿಯೇ ಹಿಂಗೆ ಬಿಸಿಲಲ್ಲಿದ್ರೆ ನಾವು ಸುಟ್ಟು ಕರ್ಕೊಲತ್ತೀವಿ ನೋಡು. ಹೋಗೋಣ ಮನೆ ಕಡೆ. ನಡಿ 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 ಬೇಗ ಬೇಗ. ಏನು ಹೇಳಿ ಅತ್ತೆಮ್ಮ, ದಿನಾ ಈ ಥರ ಫಂಕ್ಷನ್ ಇದ್ರೆ ಮನೇಲಿ ಕೆಲಸ ಹಾಳ್ಕಂಡ್ರಿ. 2 ಜಲ ದೊರ್ಗಾರ ತತ್ತಿದ್ನೇನು ಇವತ್ತು. ಅದು ಇಲ್ಲ ಆಯ್ತು, ಹೋಗೋದು ಬರೋದೇ ಸರಿ ಆತದ ನಮಗೆ. ಹ್ಞೂ ಮರತಿ, ನೀನು ಹೇಳೋದು ಒಂಥರ ಸರಿನೇ. ಹಂಗಂತ ಹೇಳಿ ಅವ್ರ ಮನೆ ಫಂಕ್ಷನಿಗೆ ಹೋಗದೇ ಇದ್ರೆ ನಮ್ಮ ಮನೆ ಫಂಕ್ಷನಿಗೆ ಅವ್ರು ಬರ್ತಾರ? ಹ್ಞೂ ಅತ್ತೆಮ್ಮ, ಕೆಲಸನೂ ಮಾಡ್ಕೊಳ್ಬೇಕು, ಹೋಗ್ಬೇಕು, ಬರ್ಬೇಕಲ್ಲ. ನೀವು ಹೇಳೋದು ಒಂಥರ ಸರಿನೇ ಮಾರ್ರೆ. ಹೋಯ್ ಎಲ್ಲ ಹುಷಾರಾಗಿದ್ದೀರಾ? ಈ ಕಾಲ ಅಂತೂ ಭಾಳ ಬಿಸಿಲಲ್ಲೇನ್ರಿ. ಅಯ್ಯೋ ಒಂದು ಶೆಕೆ ಅಂದರೆ ನಮ್ಮನಿ ಶೆಕೆ. ಎಲ್ಲರೂ ಆದಷ್ಟು ಮಜ್ಜಿಗೆ ಕುಡೀರಿ, ಮತ್ತು ಜ್ಯೂಸ್ ಅಂತ ಕುಡೀರಿ. ಮಸಾಲ ಐಟಮ್ ಕಡಿಮೆ ತಿನ್ನಿ ಆಯ್ತಾ? ಏನಂತೀರಾ? ನಮ್ಮ ಆರೋಗ್ಯ ನಮ್ಮ ಕೈಲಿರ್ಬೇಕು. ನಾವು ಹೋಗಿ ಬರ್ತೀವತ್ತಾ?